ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ವಿಷಯ, ಹೈ ಇಂಟೆನ್ಸಿಟಿ ಎಕ್ಸ್ಪ್ಲೋಷನ್ ಔಟ್ಸೈಡ್ ರೆಡ್ ಫೋರ್ಟ್ ಡೆಲ್ಲಿ. ದೆಹಲಿಯ ಕೆಂಪು ಕೋಟೆಯ ಹೊರಗಡೆ ತೀವ್ರ ಸ್ಫೋಟ ಆಗಿದೆ ಅಲ್ವಾ? ನೀವು ಕೇಳಿರಬಹುದು ಈಗಾಗಲೇ ಇದರ ನ್ಯೂಸ್ ಅನ್ನ. ಮಾರ್ನಿಂಗ್ ನೀವು UPSC ಮೈಂಡ್ ಗೇಮ್ ಚಾನಲ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಿಮ್ಗಲ್ಲಿ ಹೇಳಿದ್ದೇನೆ ಇವತ್ತು ಮಾರ್ನಿಂಗ್ ಹೈಲೈಟ್ಸ್ ಗಳಲ್ಲಿ. ಅದೇ ರೀತಿ ಇನ್ನೊಂದು ವಿಷಯ ಏನಂತಂದ್ರೆ, ಈಗ ಹೇಳ್ತಾ ಇದ್ದೇನೆ, ಇವತ್ತಿಂದ ಸಂಜೆ 5:30 5:45 5:30 ಆ ಸಂದರ್ಭದಿಂದ ನಾವು UPSC 2026 ಪ್ರಿಲಿಮ್ಸ್ ಕೊಡ್ತಾ ಇರೋರಿಗೆ ನಾವು ರಿವಿಷನ್ ಮಾಡ್ತಾ ಇದ್ದೇವೆ. UPSC ಮೈಂಡ್ ಗೇಮ್ ಚಾನಲ್ ಅನ್ನ ವಿಸಿಟ್ ಮಾಡಿ. ಇವತ್ತಿನ ಸಂಜೆ ಎನ್ವೈರ್ಮೆಂಟು, ಹಿಸ್ಟ್ರಿ, ಪೊಲಿಟಿ, ಅದ್ರ ಜೊತೆ ಜಿಯೋಗ್ರಫಿ, ಈ 4 ಸಬ್ಜೆಕ್ಟ್ ಅನ್ನ ಪ್ರತಿದಿನ ಸಂಜೆ ರಿವಿಷನ್, ರೀಕಾಲ್ ವಿಡಿಯೋ ಇರುತ್ತೆ, ಲೈವ್ ಇರುತ್ತೆ. ನೀವು ಬೇಕಿದ್ರೆ ಜಾಯ್ನ್ ಆಗಬಹುದು. UPSC ಮೈಂಡ್ ಗೇಮ್ ಚಾನಲ್ ಅನ್ನ ವಿಸಿಟ್ ಮಾಡಿದ್ರೆ ಜಾಸ್ತಿ ಇನ್ಫಾರ್ಮೇಶನ್ ಸಿಗುತ್ತೆ. ಇಲ್ಲಿ ನಾವು ಹೇಳಿಕೊಟ್ಟಿರೋದು, ನೋಡ್ಲಿಕ್ಕೆ ಏನು, ದೆಹಲಿ ಹತ್ರ ಕೆಂಪುಕೋಟೆ ಹತ್ರ ಒಂದು ವಾಹನ ಚಲಿಸ್ತಾ ಇತ್ತು. ದೊಡ್ಡ ಸ್ಫೋಟ ಆಗ್ಬಿಡ್ತು. 9 ಜನರು ಸಾವನ್ನಪ್ಪಿದ್ದಾರೆ, 20ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಮತ್ತೆ ಇದರಿಂದಾಗಿ ಇಡೀ ದೇಶದೊಳಗಡೆ ನೇಷನ್ ವೈಡ್ ಅಲರ್ಟ್ ಅಲ್ವಾ, ಎಲ್ಲ ಕಡೆ ಎಚ್ಚರಿಕೆಯ ವಾತಾವರಣ. ಏನಾಗಬಹುದು ಯಾವಾಗ ಅಂತ ಗೊತ್ತಾಗ್ತಾ ಇಲ್ಲ. ಮಲ್ಟಿ ಏಜೆನ್ಸಿ ಇನ್ವೆಸ್ಟಿಗೇಷನ್ಗೆ ಸಹ ಈಗ ಮುಂದಾಗ್ತಾ ಇದ್ದಾರೆ. ಯಾವ್ಯಾವ ಏಜೆನ್ಸಿ ಹಾಗಂದ್ರೆ, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, ಫೊರೆನ್ಸಿಕ್ ಸೈನ್ಸ್ ಲ್ಯಾಬೋರೇಟರಿ, ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್, ಮತ್ತೆ ಇವರೆಲ್ಲ ಸೇರ್ಕೊಂಡು ತನಿಖೆ ಮಾಡ್ತಾರೆ. ಆಲ್ ಪಾಸಿಬಿಲಿಟೀಸ್ ಇನ್ಕ್ಲೂಡಿಂಗ್ ಟೆರರ್ ಲಿಂಕ್ಸ್ ಆರ್ ಬೀಯಿಂಗ್ ಎಕ್ಸ್ಪ್ಲೋರ್ಡ್ ಆಸ್ ಸ್ಟೇಟೆಡ್ ಬೈ ಯೂನಿಯನ್ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರ ಪ್ರಕಾರ ಈಗ ಏನೇನು ಇದಕ್ಕೆ ಕಾರಣ ಇರಬಹುದು, ಟೆರರ್ ಲಿಂಕ್ ಇರಬಹುದಾ, ಈ ತರ ಎಲ್ಲಾ ಒಂದು ಸಾಧ್ಯತೆಗಳನ್ನ ಪರಿಶೀಲಿಸ್ತೇವೆ ಅಂತ ಹೇಳಿದ್ದಾರೆ. ಇಂಪ್ಯಾಕ್ಟ್ ಆಫ್ ಎಕ್ಸ್ಪ್ಲೋಷನ್ ಏನಾಗ್ತಾ ಇದೆ ನೋಡಿ. ಎಕ್ಸ್ಪ್ಲೋಷನ್ ಆದ್ಮೇಲೆ ಹತ್ರ ಇರುವಂತಹ ವಾಹನಗಳಿಗೆ ಬೆಂಕಿ ಹತ್ಕೊಳ್ತು. ಮತ್ತೆ ಆ ಒಂದು ದುರ್ಘಟನೆಯಲ್ಲಿ ಗುರುತಿಸಲಾಗದಷ್ಟು ಸುಟ್ಟು ಹೋಗಿದ್ವು ಅಲ್ಲಿರುವಂತಹ ದೇಹಗಳು. ಅದ್ರ ಜೊತೆ ಬ್ಲಾಸ್ಟ್ ಒಂದು ಸೌಂಡ್ ಇದೆ ಅಲ್ವಾ, ಒಂದು 3 ಕಿಲೋಮೀಟರ್ ತನಕ ಸೌಂಡ್ ಕೇಳಿತ್ತು. ಯೂನಿಯನ್ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅಂಡ್ ದೆಹಲಿ ಪೊಲೀಸ್ ಆರ್ ಓವರ್ ಸೀಯಿಂಗ್ ದಿ ಇನ್ವೆಸ್ಟಿಗೇಷನ್. ನೋಡ್ತಾ ಇದ್ದಾರೆ, ಅದರ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಎಕ್ಸ್ಪ್ರೆಸ್ಡ್ ಕಾಂಡೋಲೆನ್ಸಸ್ ಅಂಡ್ ಅಶ್ಯೂರ್ಡ್ ಅಸಿಸ್ಟೆನ್ಸ್ ಟು ವಿಕ್ಟಿಮ್ಸ್. ತೊಂದರೆಗೊಳಗಾದವರಿಗೆ, ನಷ್ಟ ಆದವರಿಗೆ ಪರಿಹಾರವನ್ನ ಕೊಡ್ತೇವೆ ಅಂತ ಹೇಳಿದ್ದಾರೆ. ಎಂಫಸೈಸಿಂಗ್ ಅ ಕೋಆರ್ಡಿನೇಟೆಡ್ ರೆಸ್ಪಾನ್ಸ್ ಅಮಂಗ್ ಸೆಕ್ಯೂರಿಟಿ ಏಜೆನ್ಸೀಸ್. ಹಾಗಾಗಿ ಭದ್ರತಾ ಏಜೆನ್ಸಿಗಳ ನಡುವೆ ಒಂದು ಸಮನ್ವಯದ ಒಂದು ಅವಶ್ಯಕತೆ ಇದೆ ಈಗ ಅನ್ನೋದನ್ನ ಇಲ್ಲಿ ನಾವು ನೋಡ್ತಾ ಇರಬಹುದು. ಇನ್ನು ಶರಾವತಿ ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟ್, ಕರ್ನಾಟಕದ್ದು ಇದು. ಇದರ ಬಗ್ಗೆ ಸಹ ತುಂಬಾ ಬೇರೆ ಬೇರೆ ಕಡೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನ್ಯೂಸ್ ಇರ್ತಾ ಇತ್ತು. ತುಂಬಾ ಜನ ಇದನ್ನ ವಿರೋಧಿಸಿ ರೀಲ್ಸ್ ಗಳನ್ನ ಮಾಡಿದ್ರು ಅಥವಾ ಪೋಸ್ಟ್ ಗಳನ್ನ ಮಾಡಿದ್ರು. ಶರಾವತಿ ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟ್ ಬೈ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಏಮ್ಸ್ ಟು ಜನರೇಟ್ 2000 ಮೆಗಾವ್ಯಾಟ್ ಆಫ್ ರಿನ್ಯೂಯಬಲ್ ಪವರ್. 2000 ಮೆಗಾವ್ಯಾಟ್ ನಷ್ಟು ರಿನ್ಯೂಯಬಲ್ ಪವರ್ ಅನ್ನ ಜನರೇಟ್ ಮಾಡೋದು ಇದರ ಉದ್ದೇಶ. ಆದ್ರೆ ಇದಕ್ಕೋಸ್ಕರ ಇಟ್ ರಿಕ್ವೈರ್ಸ್ ಡೈವರ್ಷನ್ ಆಫ್ 54.155 ಹೆಕ್ಟೇರ್ಸ್ ಆಫ್ ಫಾರೆಸ್ಟ್ ಲ್ಯಾಂಡ್ ವೆಸ್ಟರ್ನ್ ಘಾಟ್ಸ್ ನಲ್ಲಿ. ಇಷ್ಟು ಒಂದು ಪ್ರಮಾಣದ ಒಂದು ಪಶ್ಚಿಮ ಘಟ್ಟ ಅಂತ ಹೇಳ್ತೀವಲ್ವಾ, ಪಶ್ಚಿಮ ಘಟ್ಟದಲ್ಲಿರುವಂತಹ ಕಾಡನ್ನ ಈಗ ಅದಕ್ಕೋಸ್ಕರ ಬದಲಾಯಿಸುವ ಆ ಒಂದು ಮಾರ್ಗದಲ್ಲಿ ಹೋಗ್ತಾ ಇರುತ್ತೆ. ಡೈವರ್ಷನ್ ಮಾಡುವಂತ ಒಂದು ಅವಶ್ಯಕತೆ ಬರುತ್ತೆ. ಅದರಲ್ಲಿ ಹೊನ್ನಾವರ ಮತ್ತೆ ಸಾಗರ್ ಈ ಒಂದು ಭಾಗದ ಒಂದು ಅರಣ್ಯಕ್ಕೆ ಇದು ಎಫೆಕ್ಟ್ ಆಗುತ್ತೆ. ಫಾರೆಸ್ಟ್ ಅಡ್ವೈಸರಿ ಕಮಿಟಿ ಅಂತ ಇರುತ್ತೆ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್. ಅದೇನ್ ಮಾಡ್ತಾ ಇದೆ, ಡಿಫರ್ ದಿ ಪ್ರಪೋಸಲ್, ಇದನ್ನ ಮುಂದೂಡ್ತಾ ಇದೆ. ಸೀಕಿಂಗ್ ಫರ್ದರ್ ಕ್ಲಾರಿಫಿಕೇಶನ್ ಅಂಡ್ ಸಬ್ಮಿಷನ್ ಆಫ್ ವೈಲ್ಡ್ ಲೈಫ್ ಮಿಟಿಗೇಷನ್ ಪ್ಲಾನ್ ಫ್ರಮ್ ದಿ ಸ್ಟೇಟ್ ಗವರ್ಮೆಂಟ್. ವನ್ಯಜೀವಿ ಆಗ್ತಾ ಇರ್ತಕ್ಕಂಥ ಅಪಾಯ ತಗ್ಗಿಸುವುದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಟೇಟ್ ಗವರ್ಮೆಂಟ್ ಇಂದ ಕ್ಲಾರಿಫಿಕೇಶನ್, ಸಬ್ಮಿಷನ್ ಅನ್ನ ಇದು ಕೇಳ್ತಾ ಇದೆ. ಹಾಗಾಗಿ ಸ್ವಲ್ಪ ಮುಂದೂಡಿದ್ದಾರೆ. ಎನ್ವೈರನ್ಮೆಂಟ್ ಕನ್ಸರ್ನ್ ನೋಡೋದಾದ್ರೆ, ದ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಫಾರೆಸ್ಟ್ ಅಂಡ್ ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ರೈಸ್ಡ್ ಕನ್ಸರ್ನ್ಸ್ ಅಬೌಟ್ ಟ್ರೀ ಫೆಲ್ಲಿಂಗ್, ecological sensitivity of the Sharavati Valley Wildlife Sanctuary, recommending reduction in tree loss and detailed site inspection. ಏನ್ ಹೇಳ್ತಾ ಇದ್ದಾರೆ, ಉಪ ಇನ್ಸ್ಪೆಕ್ಟರ್ ಅಂತ ಹೇಳ್ತೀವಲ್ವಾ ಅಥವಾ ಡೆಪ್ಯೂಟಿ ಇನ್ಸ್ಪೆಕ್ಟರ್, ವನ್ಯಜೀವಿ ಮಂಡಳಿ ಅವರು ಈ ಒಂದು ಭಾಗದಲ್ಲಿ ಮರ ಕಡಿಯೋದು ಮತ್ತೆ ಎಷ್ಟು ಸೂಕ್ಷ್ಮವಾದಂತ ಪ್ರದೇಶ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಒಂದ್ ವೇಳೆ ಮರಗಳ ನಷ್ಟ ಕಡಿಮೆ ಮಾಡ್ಲಿಕ್ಕೆ ಬೇರೆ ಬೇರೆ ಸೈಟ್ ಇನ್ಸ್ಪೆಕ್ಷನ್ ಅನ್ನ ಮಾಡೋದು ಮುಂತಾದ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಅವರು ಶಿಫಾರಸ್ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಆನ್ ವಿಮೆನ್ಸ್ ರಿಪ್ರೆಸೆಂಟೇಷನ್ ಇನ್ ಪಾರ್ಲಿಮೆಂಟ್, ಜಸ್ಟಿಸ್ BV ನಾಗರತ್ನ ಅವರು ಹೇಳಿದಿರೋದು ಏನಂತಂದ್ರೆ, 2 ಜಡ್ಜ್ಗಳ ಒಂದು ಪೀಠವನ್ನ, 2 ಸದಸ್ಯ ಪೀಠ, ಅದರ ಹೆಡ್
ಹಾಗೆ ಅವ್ರು ಹೇಳಿರೋದು, ವಿಮೆನ್ ದ ಲಾರ್ಜೆಸ್ಟ್ ಮೈನಾರಿಟಿ ಇನ್ ಇಂಡಿಯಾ. ಪಾಪ್ಯುಲೇಷನ್ ನಲ್ಲಿ ಮಹಿಳೆಯರ ಒಂದು ಪ್ರಮಾಣ 48.44% ಇದ್ರೂ ಸಹ ಆದ್ರೆ ಮೈನಾರಿಟಿ. ಎಕ್ಸ್ಪ್ರೆಸ್ಡ್ ಕನ್ಸರ್ನ್ ಓವರ್ ದ ಡಿಕ್ಲೈನಿಂಗ್ ರೆಪ್ರೆಸೆಂಟೇಷನ್ ಇನ್ ಪಾರ್ಲಿಮೆಂಟ್ ಅಂಡ್ ಸ್ಟೇಟ್ ಲೆಜಿಸ್ಲೇಚರ್. ಸಂಸತ್ನಲ್ಲಿ, ರಾಜ್ಯ ವಿಧಾನಸಭೆಗಳಲ್ಲಿ, ಶಾಸಕಾಂಗದಲ್ಲಿ ಮಹಿಳೆಯರ ಪ್ರಾತಿನಿಧಿತ್ವ ಕಡಿಮೆ ಆಗ್ತಾ ಇದೆ ಅನ್ನೋದ್ರ ಕುರಿತಾಗಿ ಅವರು ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕೇಸ್ ಕಾಂಟೆಕ್ಸ್ಟ್ ನೋಡೋದಾದ್ರೆ, ಬೆಂಚ್ ವಾಸ್ ಹಿಯರಿಂಗ್ ಅ ಪ್ಲೀ ಚಾಲೆಂಜಿಂಗ್ ಪ್ರೊವಿಷನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ 106th Amendment Act 2023, ಆಲ್ಸೋ ಕಾಲ್ಡ್ ದಿ ನಾರಿ ಶಕ್ತಿ ವಂದನ್ ಅಭಿನಿಯಂ. ಅದರ ಪ್ರಕಾರ 33% ರಿಸರ್ವೇಶನ್ ಫಾರ್ ವಿಮೆನ್ ಎಲ್ಲಿ ಲೋಕಸಭಾ ಮತ್ತೆ ಸ್ಟೇಟ್ ಅಸೆಂಬ್ಲಿಗಳಲ್ಲಿ. ಆದ್ರೆ ಇದು ಡಿಲೇ ಆಗ್ತಾ ಇದೆ ಇಂಪ್ಲಿಮೆಂಟೇಷನ್. ಯಾಕಂತಂದ್ರೆ ನೆಕ್ಸ್ಟ್ ಸೆನ್ಸಸ್ ಮತ್ತೆ ಡಿಲಿಮಿಟೇಷನ್ ಎಲ್ಲ ಆಗಬೇಕು ಅನ್ನೋದಕ್ಕೆಲ್ಲ ಇದು ಕಾರಣ ಕೊಟ್ಕೊಂಡು ಡಿಲೇ ಆಗ್ತಾ ಇದೆ. ಹಂಗಾಗಿ ಕೇಸನ್ನ ಈಗ ವಿಚಾರಣೆ ನಡೆಸ್ತಾ ಇದ್ದಾರೆ. ಕೀ ಲೀಗಲ್ ಮತ್ತೆ ಪಾಲಿಸಿ ಇಶ್ಯೂಸ್ ನೋಡೋದಾದ್ರೆ, ಕೋರ್ಟ್ ಕ್ವಶನ್ ದ ಅಬ್ಸೆನ್ಸ್ ಆಫ್ ಅ ಟೈಮ್ ಲೈನ್ ಫಾರ್ ದಿ ನೆಕ್ಸ್ಟ್ ಸೆನ್ಸಸ್ ಅಂಡ್ ಡಿಲಿಮಿಟೇಷನ್. ಮುಂದಿನ ಸೆನ್ಸಸ್ ಬಗ್ಗೆ, ಡಿಲಿಮಿಟೇಷನ್ ಬಗ್ಗೆ ಕರೆಕ್ಟ್ ಆದಂತ ಒಂದು ಟೈಮ್ ಲೈನ್ ಇಟ್ಕೊಂಡಿಲ್ಲ. ನೋಟಿಂಗ್ ದಟ್ ವಿಮೆನ್ಸ್ ರೆಪ್ರೆಸೆಂಟೇಷನ್ ಹ್ಯಾಸ್ ರಿಮೇನ್ಡ್ ಇನ್ಅಡಿಕ್ವೇಟ್ ಫಾರ್ ಡಿಕೇಡ್ಸ್. ದಶಕಗಳಿಂದ ಮಹಿಳೆಯರ ಒಂದು ಪ್ರಾತಿನಿಧಿತ್ವ ಇನ್ನೂ ಅಸಮತೋಲನವಾಗ್ಕೊಂಡೇ ಇದೆ, ಅಸಮರ್ಪಕವಾಗ್ಕೊಂಡೇ ಇದೆ. ಇಟ್ ಎಂಫಸೈಸ್ಡ್ ಪೊಲಿಟಿಕಲ್ ಜಸ್ಟಿಸ್ ಅಂಡ್ ನೀಡ್ ಫಾರ್ ಅಫರ್ಮೇಟಿವ್ ಆಕ್ಷನ್. ಆರ್ಟಿಕಲ್ 15 ಕ್ಲಾಸ್ 3 ಅದರ ಅಂಡರ್ ಅಲ್ಲಿ ಅಫರ್ಮೇಟಿವ್ ಆಕ್ಷನ್ ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ. ಮತ್ತೆ ಅದ್ರ ಜೊತೆ ಪೊಲಿಟಿಕಲ್ ಜಸ್ಟಿಸ್ ಇದು ಸಹ ಸಿಗ್ಬೇಕಲ್ವಾ. ಹಾಗಾಗಿ ಅದನ್ನ ಮುಖ್ಯವಾಗಿ ಇಲ್ಲಿ ಕೋರ್ಟ್ ಒತ್ತಿ ಹೇಳ್ತಾ ಇದೆ. ಜಡ್ಜ್ಮೆಂಟ್ ರೀಟರೇಟ್ಸ್ ದ ಕಾನ್ಸ್ಟಿಟ್ಯೂಷನಲ್ ಕಮಿಟ್ಮೆಂಟ್. ಸಂವಿಧಾನ ಎಲ್ಲರನ್ನ ಸಮಾನವಾಗಿ ಪರಿಗಣಿಸುತ್ತೆ. ಜೆಂಡರ್ ಇಕ್ವಾಲಿಟಿ ಅಲ್ವಾ, ಎಲ್ಲ ಪುರುಷರಾಗಿರ್ಬಹುದು, ಮಹಿಳೆಯರಾಗಿರ್ಬಹುದು ಅಥವಾ ತೃತೀಯ ಲಿಂಗಿಗಳಾಗಿರ್ಬಹುದು, ಎಲ್ಲರಿಗೂ ಸಮಾನ ಅವಕಾಶಗಳಿದೆ. ಅದರಲ್ಲೂ ಪೊಲಿಟಿಕಲ್ ಪಾರ್ಟಿಸಿಪೇಷನ್ ಅಲ್ಲಿ ಇದು ಬಹಳ ಮುಖ್ಯ ಆಗಿರುತ್ತೆ. ಅಂಡ್ ರಿಫ್ಲೆಕ್ಟ್ಸ್ ಆನ್ ಗೋಯಿಂಗ್ ಚಾಲೆಂಜಸ್ ಇನ್ ಆಪರೇಷನಲೈಸಿಂಗ್ ವುಮೆನ್ಸ್ ರಿಸರ್ವೇಶನ್ ಡಿಸ್ಪೈಟ್ ಲೆಜಿಸ್ಲೇಟಿವ್ ಅಪ್ರೂವಲ್. ಅಂದ್ರೆ ಎಷ್ಟು ಚಾಲೆಂಜಸ್ಗಳು ಸಹ ಇರೋದ್ರಿಂದ ಮಹಿಳಾ ಮೀಸಲಾತಿಯನ್ನ ಕಾರ್ಯಗತಗೊಳಿಸೋದ್ರಲ್ಲಿ ತಡ ಆಗ್ತಾ ಇದೆ. ಶಾಸಕಾಂಗ ಅನುಮೋದನೆ ಕೊಟ್ಟರು ಸಹ ಬೇರೆ ಬೇರೆ ಸವಾಲುಗಳು ಬರ್ತಾ ಇದೆ. ಹಾಗೆ ನೋಡೋಣ ಮುಂದಿನ ದಿನಗಳಲ್ಲಿ ಎಷ್ಟು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾರೆ ಇದನ್ನ ಅಂತ. ಇನ್ನು PLFS, ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಅಂತ ಹೇಳ್ತೇವೆ. ಅನ್ಎಂಪ್ಲಾಯ್ಮೆಂಟ್ ಟ್ರೆಂಡ್ ಯಾವ ತರ ಇದೆ ಅಂತ ಅನ್ನೋದ್ರ ಬಗ್ಗೆ ಡೇಟಾ ಬಿಡುಗಡೆ ಮಾಡಿದೆ. ರೂರಲ್ ವರ್ಸಸ್ ಅರ್ಬನ್ ಎಂಪ್ಲಾಯ್ಮೆಂಟ್. ರೂರಲ್ ಅನ್ಎಂಪ್ಲಾಯ್ಮೆಂಟ್ ಅಂತಂದ್ರೆ ಹಳ್ಳಿಗಳಲ್ಲಿ ನಿರುದ್ಯೋಗದ ಪ್ರಮಾಣ 4.4%ಗೆ ಇಳಿದಿದೆ. ಮೊದಲು 4.8% ಇತ್ತು. ಅರ್ಬನ್ ಅನ್ಎಂಪ್ಲಾಯ್ಮೆಂಟ್ 6.2% ಮೇಲ್ ಪುರುಷರಲ್ಲಿ, 9.0% ಫಿಮೇಲ್ಗಳಲ್ಲಿ. ಓವರ್ ಆಲ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಅಂದ್ರೆ 15 ವರ್ಷಕ್ಕಿಂತ ಜಾಸ್ತಿ ವಯಸ್ಸನ್ನ ಹೊಂದಿರುವವರು, ಅದು 5.2% ಗೆ ಡಿಕ್ಲೈನ್ ಆಗಿದೆ. ಮೊದಲು 5.4% ಇತ್ತು. ಎಂಪ್ಲಾಯ್ಮೆಂಟ್ ಪ್ಯಾಟರ್ನ್ ನೋಡೋದಾದ್ರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಡಾಮಿನೇಟ್ ಆಗ್ತಾ ಇದೆ ಈಗ ಜಾಸ್ತಿ ರೂರಲ್ ಏರಿಯಾದಲ್ಲಿ. ಒಟ್ಟು ವರ್ಕ್ ಫೋರ್ಸ್ ನಲ್ಲಿ 62.8% ಸೆಲ್ಫ್ ಎಂಪ್ಲಾಯ್ಮೆಂಟ್ ಪಡ್ಕೊಂಡಿರೋರು. ಇನ್ ಅರ್ಬನ್ ಏರಿಯಾಸ್ ರೆಗ್ಯುಲರ್ ವೇಜ್ ಸ್ಯಾಲರಿಡ್ ಎಂಪ್ಲಾಯ್ಮೆಂಟ್ ರೋಸ್ ಮಾರ್ಜಿನಲಿ ಟು 49.8%. ಅಥವಾ ಅರ್ಬನ್ ಏರಿಯಾಗಳಲ್ಲಿ ರೆಗ್ಯುಲರ್ ವೇಜ್ ಸ್ಯಾಲರಿಡ್ ಎಂಪ್ಲಾಯ್ಮೆಂಟ್, ಸಂಬಳಕ್ಕೆ ಅಂತಂದ್ರೆ ಕೆಲಸ ಮಾಡೋರು, ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಲ್ಲ, ಅದು 49.8% ಅಷ್ಟು ಇದೆ ಈಗ. ಮತ್ತೆ ಅದ್ರ ಜೊತೆ 56.2 crore ಪರ್ಸನ್ಸ್ ವರ್ ಎಂಪ್ಲಾಯ್ಡ್, 56.2 ಕೋಟಿ ವರ್ಕರ್ಸ್ ಗಳಿದ್ದಾರೆ. ಅದರಲ್ಲಿ 39 ಕೋಟಿ ಸುಮಾರು ಮೇಲ್. ಫಿಮೇಲ್ ಸಂಖ್ಯೆ ನೋಡಿ ಓನ್ಲಿ 16.6 crore. ಹಾಗಾಗಿ ಇಲ್ಲಿ ವೇರಿಯಬಿಲಿಟಿ ಇದೆ, ತುಂಬಾ ಡಿಸ್ಪ್ಯಾರಿಟಿ ಇದೆ ಅಂತ ಹೇಳಬಹುದು. ಸೆಕ್ಟರಲ್ ಡಿಸ್ಟ್ರಿಬ್ಯೂಷನ್ ನೋಡೋದಾದ್ರೆ ರೂರಲ್ ಎಂಪ್ಲಾಯ್ಮೆಂಟ್ ರಿಮೇನ್ಡ್ ಕಾನ್ಸಂಟ್ರೇಟೆಡ್ ಇನ್ ಅಗ್ರಿಕಲ್ಚರ್. ಹಳ್ಳಿಗಳಲ್ಲಿ ಕೃಷಿಯಲ್ಲಿ ಪಾಲ್ಗೊಳ್ಳುವವರ ಸಂಖ್ಯೆ ಬಹಳ ದೊಡ್ಡ ಮಟ್ಟದಲ್ಲಿದೆ, 57.7%. ಸೀಸನಲ್ ಟ್ರೆಂಡ್ ಅಲ್ವಾ, ಸೀಸನ್ಗೆ ಸಂಬಂಧಪಟ್ಟ ಹಾಗೆ ಟ್ರೆಂಡ್ ಚೇಂಜ್ ಆಗ್ತಾ ಇರುತ್ತೆ. ಅರ್ಬನ್ ಎಂಪ್ಲಾಯ್ಮೆಂಟ್ ಯಾವಾಗಲೂ ಟರ್ಷಿಯರಿ ಸೆಕ್ಟರ್, ಸೇವಾ ವಲಯ ಅಂತ ಹೇಳ್ತೇವೆ, ಅದರಲ್ಲಿ ಜಾಸ್ತಿ ಎಂಪ್ಲಾಯ್ಮೆಂಟ್ ಅನ್ನು ನಾವು ನೋಡ್ತಾ ಇದ್ದೇವೆ ಅರ್ಬನ್ ನಲ್ಲಿ. ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಫಿಮೇಲ್ದು ಇನ್ಕ್ರೀಸ್ ಆಗಿದೆ 33.7%ಗೆ. ಮುಖ್ಯವಾಗಿ ರೂರಲ್ ಪಾರ್ಟಿಸಿಪೇಷನ್ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಇನ್ಕ್ರೀಸ್ ಆಗಿರೋದನ್ನ ನಾವು ನೋಡಬಹುದು. ಒಂದು ಆರ್ಟಿಕಲ್ ಅನ್ನ ಡಿಸ್ಕಸ್ ಮಾಡೋಣ. ವಾಟ್ ಸೌತ್ ಏಷ್ಯಾ ವಾಂಟ್ಸ್ ಫ್ರಾಮ್ COP30. COP30 ಇನ್ನೇನು ನಡಿಲಿಕ್ಕಿದೆ. ಸೌತ್ ಏಷ್ಯಾ ಈ COP30 ಇಂದ ಏನೇನು ಬಯಸುತ್ತೆ? ಸೌತ್ ಏಷ್ಯಾ ಅಂತಂದ್ರೆ ನಾವು ಯಾರ್ಯಾರು ಬರ್ತೇವೆ ಅಂತ ನೆನ್ಪು ಮಾಡ್ಕೊಳ್ಳಿ. ದಕ್ಷಿಣ ಏಷ್ಯಾದಲ್ಲಿ ಭಾರತ ಎಲ್ಲ, ಅದರ ಜೊತೆ ನೇಪಾಳ, ಮ್ಯಾನ್ಮಾರು,
ಇನ್ನು ಮಾಲ್ಡೀವ್ಸ್, ಈಗ ತುಂಬಾ ದೇಶಗಳು ಬರುತ್ತೆ. ಆ ದೇಶಗಳು COP30 ಏನನ್ನ ಬಯಸ್ತಾ ಇವೆ. ಕಾಂಟೆಕ್ಸ್ಟ್ ನೋಡೋದಾದ್ರೆ ಪ್ಯಾರಿಸ್ ಅಗ್ರಿಮೆಂಟ್ ಆಗಿರೋದು 2015ರಲ್ಲಿ, 10 ವರ್ಷ ಆಯಿತು. ಅದರ ಗುರಿ ಏನಾಗಿತ್ತು? ಗ್ಲೋಬಲ್ ವಾರ್ಮಿಂಗ್ ಅನ್ನ 1.5°C ಲಿಮಿಟ್ ಮಾಡೋದು. ಈ ತರ ಗುರಿ ಇಟ್ಕೊಂಡಿದ್ರು ಸಹ ಕ್ಲೈಮೇಟ್ ಇಂದ ಆಗ್ತಕ್ಕಂತಹ ವಿಪರೀತ ಪರಿಣಾಮಗಳು, ವೈಪರೀತ್ಯಗಳು ಜಾಸ್ತಿ ಆಗ್ತಾನೆ ಇದೆ. ಹೀಟ್ ವೇವ್ಸ್, ಫ್ಲಡ್, ಲ್ಯಾಂಡ್ ಸ್ಲೈಡ್, ಕೋಸ್ಟಲ್ ಥ್ರೆಟ್ಸ್, ಗ್ಲೇಷಿಯಲ್ ಮೆಲ್ಟ್ ಇದೇನು ಕಡಿಮೆ ಆಗಿಲ್ಲ. ಗ್ಲೋಬಲ್ ಕ್ಲೈಮೇಟ್ ಲೀಡರ್ಶಿಪ್ ಮುಖ್ಯವಾಗಿ ಫ್ರಾಕ್ಚರ್ ಆಗ್ತಾ ಇದೆ ಅಲ್ವಾ. US ವಿತ್ಡ್ರಾ ಮಾಡ್ಕೊಳ್ತಾ ಇದೆ, ಅಂಡರ್ಮೈನ್ ಟ್ರಸ್ಟ್ ಅಂತಂದ್ರೆ US ಈ ಅಗ್ರಿಮೆಂಟ್ ಇಂದ ಹೊರಗೆ ಬರೋದು, ಮತ್ತೆ ಇನ್ನೊಂದ್ಸರಿ ಯಾವಾಗಲೂ ಒಳಗ್ ಬರೋದು, ಈ ತರ US ಅನ್ನು ನಂಬ್ಕೊಳ್ಳಿಕ್ ಆಗ್ತಾ ಇಲ್ಲ. ಮತ್ತೆ ಪ್ರೊಟೆಕ್ಷನಿಸಮ್ ಅಂಡ್ ವೀಕ್ ಪ್ಲೆಜಸ್ ಹರ್ಟ್ ಮಲ್ಟಿಲ್ಯಾಟ್ರಲ್ ಕೋಆಪರೇಷನ್. ಕೆಲವರು ತಮ್ಮ ದೇಶದ ವಸ್ತುಗಳಿಗೆ ಮಾತ್ರ ಜಾಸ್ತಿ ಮಹತ್ವ ಕೊಟ್ಟು ಅದಕ್ಕೆ ಇದರಿಂದ ಏನ್ ಬೇಕಾದ್ರೂ ಆಗ್ಲಿ ಎನ್ವೈರ್ಮೆಂಟ್ಗೆ ಅನ್ನೋ ರೀತಿ ಇರ್ತಾರೆ. ಪ್ಲೆಜಸ್ ಗಳನ್ನ ಏನೋ ಪ್ರತಿಜ್ಞೆ ಮಾಡಿರ್ತಾರೆ, ನಾವು ಪರಿಸರವನ್ನು ಕಾಪಾಡ್ತೇವೆ, ಇಂತಿಷ್ಟು ಗುರಿಗಳನ್ನ ಸಾಧಿಸ್ತೇವೆ ಅಂತೆಲ್ಲ, ಆದ್ರೆ ಅದನ್ನ ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡೋದಿಲ್ಲ. ಸೌತ್ ಏಷ್ಯಾ ಹೋಮ್ ಟು ನಿಯರ್ಲಿ 2 ಬಿಲಿಯನ್ ಪೀಪಲ್ ಅಲ್ವಾ. ನಮ್ಮ ಸೌತ್ ಏಷ್ಯಾದಲ್ಲಿ ಅರೌಂಡ್ 200 ಕೋಟಿ ಜನ ಇದ್ದಾರೆ. ನಾವು ಸೀಕ್ಸ್ ಟು ಲೀಡ್ ಬೈ ನೆಸೆಸಿಟಿ ನಾಟ್ ಚಾಯ್ಸ್. ನಮ್ಮ ಹತ್ರ ಚಾಯ್ಸ್ ಇಲ್ಲ, ಇಷ್ಟು ಜನ ಇದ್ದ ಮೇಲೆ ನಮ್ಗೆ ನೆಸೆಸಿಟಿ ಇದು ಈ ಒಂದು ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ಳೋದು. ಸೌತ್ ಏಷ್ಯಾದ 5 ಕೀ ಪ್ರಿಯಾರಿಟಿ, 5 ಮಹತ್ವವಾದಂತಹ ಆದ್ಯತೆಗಳು ಏನೇನು ಅಂತಂದ್ರೆ, COP30ಗೆ ಸಂಬಂಧಪಟ್ಟ ಹಾಗೆ ಓನ್ಲಿ 65 ಕಂಟ್ರೀಸ್ ಹ್ಯಾವ್ ಅಪ್ಡೇಟೆಡ್ ದರ್ NDC. ಮೊದಲೊಂದ್ಸಾರಿ ಹೇಳಿದೆ NDC ಅಂತಂದ್ರೆ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ಅಂತ. ಅದರಲ್ಲಿ 65 ಕಂಟ್ರಿಗಳು ಮಾತ್ರ ಅಪ್ಡೇಟ್ ಮಾಡಿದಾವೆ. ಇನ್ನು CWW ಸ್ಟಡಿ ಏನ್ ಹೇಳ್ತಾ ಇದೆ, ಔಟ್ ಆಫ್ 203 ಗ್ಲೋಬಲ್ ಕ್ಲೈಮೇಟ್ ಇನಿಷಿಯೇಟಿವ್ಸ್ ಸಿನ್ಸ್ 2015 ಓನ್ಲಿ 5% ಅಚೀವ್ ಟಾರ್ಗೆಟ್ಸ್. 205 ಇನಿಷಿಯೇಟಿವ್ ಗಳನ್ನ ಕೈಗೊಂಡಿದ್ದಾರೆ, ಅದರಲ್ಲಿ 5% ಮಾತ್ರ ಟಾರ್ಗೆಟ್ ಅಚೀವ್ ಮಾಡಿರೋದು. ಡಿಮ್ಯಾಂಡ್ಸ್ ಏನಂತಂದ್ರೆ, ಪ್ಲೆಜಸ್ ಬೇಕಾಗೋದಿಲ್ಲ ನಮ್ಗೆ. ಪ್ಲೆಜಸ್ ಆಲ್ರೆಡಿ ಅಂತಂದ್ರೆ ಈಗಾಗಲೇ ಎಷ್ಟೆಷ್ಟು ಗುರಿಗಳನ್ನ ಹಮ್ಮಿಕೊಳ್ಳೋದು, ಪ್ರತಿಜ್ಞೆ ಮಾಡೋದು ಇದನ್ನೆಲ್ಲ ಮಾಡಿ ಆಗಿದೆ. ಪ್ಲೆಜಸ್ಗಿಂತ ಪ್ರೋಗ್ರೆಸ್ ಅಂದ್ರೆ ನಮ್ಗೆ ಗ್ರೋತ್, ಪ್ರೋಗ್ರೆಸ್, ಬದಲಾವಣೆ ಆಗ್ಬೇಕು, ಒಳ್ಳೆಯ ದಿಕ್ಕಿನತ್ತ ನಾವು ಸಾಗ್ಬೇಕು ಅಲ್ವಾ. ಪ್ರಗತಿಯ ಕಡೆ ನಾವು ಮುಖ ಮಾಡ್ಬೇಕು ಅಂತ ಅದ್ರ ಕಡೆ ಶಿಫ್ಟ್ ಆಗ್ಬೇಕು. ಕ್ರಿಯೇಟ್ ರೀಜನಲ್ ಕೋಆಪರೇಷನ್ ಪ್ಲಾಟ್ಫಾರ್ಮ್ಸ್ ಫಾರ್ ಕೋಆರ್ಡಿನೇಟೆಡ್ ಇಂಪ್ಲಿಮೆಂಟೇಷನ್. ರೀಜನಲ್ ಲೆವೆಲ್ ಅಲ್ಲಿ ಪ್ಲಾಟ್ಫಾರ್ಮ್ ಗಳನ್ನ ಕ್ರಿಯೇಟ್ ಮಾಡೋದು, ಅದರ ಮೂಲಕ ಎಲ್ಲರ ಸಹಯೋಗದ ಮೂಲಕ ಗುರಿಗಳನ್ನ ಇಂಪ್ಲಿಮೆಂಟ್ ಮಾಡಬೇಕು. ಮತ್ತೆ G20, ಬ್ರಿಕ್ಸ್, ಬಿಮ್ಸ್ಟೆಕ್ ಎಲ್ಲ ಇದೆ. ಇಂಥ ಫೋರಮ್ಗಳನ್ನ ಯೂಸ್ ಮಾಡಿಕೊಂಡು ಎಲ್ಲರ ಆಕ್ಷನ್ ಅನ್ನ ಅಲೈನ್ ಮಾಡೋದು ಅಲ್ವಾ. ಒಂದು ದೇಶ ಏನು ಮಾಡಲ್ಲ, ಇನ್ನೊಂದು ದೇಶ ಎಲ್ಲಾ ಜವಾಬ್ದಾರಿ ತೆಗೆದುಕೊಳ್ತಾ ಇದೆ ಅಂತಂದ್ರೆ ಡಿಸ್ಪ್ಯಾರಿಟಿ ಅಲ್ಲೂ ಸಹ ಬರ್ತಾ ಹೋಗುತ್ತೆ. ಹಾಗಾಗಿ ಅವ್ರು ಎಲ್ಲರ ಒಂದು ಕಾರ್ಯ ಹೊಂದಾಣಿಕೆ ಆಗ್ಬೇಕು. ಎನ್ಶೋರ್ ಇನ್ಕ್ಲೂಸಿವ್ ಗವರ್ನೆನ್ಸ್ ಅಂದ್ರೆ ಅದರಲ್ಲಿ ವಿಮೆನ್, ಲೋಕಲ್ ಬಾಡೀಸ್ಗಳು, ಸಬ್ ನ್ಯಾಷನಲ್ ಗವರ್ಮೆಂಟ್ ಇದೆಲ್ಲ ಇನ್ಕ್ಲೂಡ್ ಆಗಿರ್ಬೇಕು, ಇನ್ವಾಲ್ವ್ ಆಗಿರ್ಬೇಕು. ಇಂಡಿಯಾಸ್ ಕೊಲ್ಯೂಷನ್ ಫಾರ್ ಡಿಸಾಸ್ಟರ್ ರೆಸಿಲಿಯಂಟ್ ಇನ್ಫ್ರಾಸ್ಟ್ರಕ್ಚರ್, CDRI ಅಂತ ಕರಿತೇವೆ. ಅಂತಹ ಒಂದು ಎಕ್ಸಾಂಪಲ್ ಸಹ ನಾವು ಮೆನ್ಷನ್ ಮಾಡಬಹುದು. ನೇಪಾಳದ್ದು ಸಾಗರ್ ಮಾತಾ ಸಾಂಬಾಟ್ ಹಿಮಾಲಯನ್ ಎಕೋಸಿಸ್ಟಮ್ ಡೈಲಾಗ್ಸ್ಗೆ ಸಂಬಂಧಪಟ್ಟ ಹಾಗೆ. ಅದರ ಅರ್ಥ ಏನು, ಗೋಲ್ ಏನು, ಮೇಕ್ ರೀಜನಲ್ ಆಕ್ಷನ್ ವಿಸಿಬಲ್ ಅಂಡ್ ಮೆಜರೇಬಲ್. ನೀವು ಪ್ರಾದೇಶಿಕ ಮಟ್ಟದಲ್ಲಿ ಏನನ್ನ ಮಾಡಿದ್ರು ಅದು ವಿಸಿಬಲ್ ಆಗಿರ್ಲಿ, ಎಲ್ಲ ಕಡೆ ಮುಟ್ಲಿ ಅದು. ಅದ್ರ ಜೊತೆ ಮೆಜರೇಬಲ್ ಆಗಿರ್ಲಿ. ಒಂದಿನ ಮಾಡೋದು, 4 ದಿನ ಬಿಡೋದು ಅಂತಂದ್ರೆ ನಿಯಮಿತವಾಗಿ ಒಂದು ಮೆಜರ್ಮೆಂಟ್ ಇಟ್ಕೊಂಡು ಅದನ್ನ ಸರಿಯಾಗಿ ಅಳೆದು ನಿರಂತರವಾಗಿ ಮಾಡಬೇಕು ಅನ್ನೋದು ಗೋಲ್. ಅಡಾಪ್ಟೇಷನ್ ಗೆ ಸಂಬಂಧಪಟ್ಟ ಹಾಗೆ ಈಕ್ವಲ್ ಟು ಮಿಟಿಗೇಷನ್. ಸೌತ್ ಏಷ್ಯಾದಲ್ಲಿ ನೋಡಿ, ಸೌತ್ ಏಷ್ಯಾ ಮಸ್ಟ್ ಅಡಾಪ್ಟ್, ನಾಟ್ ಜಸ್ಟ್ ರೆಡ್ಯೂಸ್ ಎಮಿಷನ್. ಈಗ ಎಮಿಷನ್ ಕಡಿಮೆ ಮಾಡ್ತೇವೆ ಅಂತ ಹೇಳಲಿಕ್ಕೆ ಆಗಲ್ಲ, ಯಾಕಂದ್ರೆ ನಾವು ಡೆವಲಪಿಂಗ್ ಕಂಟ್ರೀಸ್ಗಳು, ನಾವು ಫಾಸಿಲ್ ಫ್ಯೂಯಲ್ಗಳನ್ನ ಸಹ ಯೂಸ್ ಮಾಡ್ತಾ ಇರ್ಬೇಕಾಗುತ್ತೆ. ಸಡನ್ ಆಗಿ ರಿನ್ಯೂಬಲ್ ಎನರ್ಜಿ ಕಡೆ ಮುಖ ಮಾಡ್ಲಿಕ್ಕೆ ಆಗೋದಿಲ್ಲ. ಬೈ 2100 ಡೇಸ್ ಅಬೋವ್ 35°C ವಿಲ್ ಡಬಲ್. ಅಂತಂದ್ರೆ ಒಂದು ವರ್ಷದಲ್ಲಿ 35°C ಹೆಚ್ಚು ಉಷ್ಣತೆಯನ್ನು ಹೊಂದಿರುವ ದಿನಗಳ ಸಂಖ್ಯೆ 100ರಿಂದ 200ಗೆ ತಲುಪಬಹುದು. ಅದರಲ್ಲೂ ನೇಪಾಲ್ ಗ್ಲೇಷಿಯಲ್ ಲೇಕ್ ಔಟ್ಬಸ್ಟ್ ಫ್ಲಡ್ ಗಳನ್ನ ಎದುರಿಸಬಹುದು. ಮಾಲ್ಡೀವ್ಸ್ ಸೀ ಲೆವೆಲ್ ರೈಸ್ ಆಗುವಂತ ಸಮಸ್ಯೆ, ಇಂಡಿಯಾದಲ್ಲಿ ಹೀಟ್ ವೇವ್ ಸಮಸ್ಯೆ, ಶ್ರೀಲಂಕಾದಲ್ಲಿ ವಾಟರ್ ಸ್ಟ್ರೆಸ್, ಡ್ರಾಟ್ ಸಮಸ್ಯೆ, ಈ ಎಲ್ಲಾ ಒಂದು ಸಮಸ್ಯೆಗಳು ಇಂತಹ ದೇಶಗಳಲ್ಲಿ ಕಂಡು ಬರ್ತಾ ಇದೆ. ಮತ್ತೆ ಡಿಮ್ಯಾಂಡ್ಸ್ ನೋಡೋದಾದ್ರೆ, ಈ ದೇಶಗಳಿಗೆ ಸಂಬಂಧಪಟ್ಟ ಹಾಗೆ ಟೆಕ್ನಿಕಲ್, ಇನ್ಸ್ಟಿಟ್ಯೂಷನಲ್, ಫಿನಾನ್ಷಿಯಲ್ ಸಪೋರ್ಟ್, ಯಾಕಂದ್ರೆ ಅಡಾಪ್ಟ್ ಆಗಲಿಕ್ಕೆ ಕ್ಲೈಮೇಟ್ ಚೇಂಜ್ಗೆ. ಮತ್ತೆ ಲೋಕಲಿ ಲೆಡ್ ಅಡಾಪ್ಟೇಷನ್, LLA ಸ್ಟ್ರಾಟಜಿಗಳನ್ನ ಡೆವಲಪ್ ಮಾಡ್ಕೊಳ್ಳೋದು. ಬ್ಲೆಂಡಿಂಗ್ ಟ್ರೆಡಿಷನಲ್ ವಿಸ್ಡಮ್ ವಿತ್ ಸೈನ್ಸ್ ಅಂತಂದ್ರೆ ಪ್ರತಿ ಒಂದು ಪ್ರದೇಶಕ್ಕೆ ಮೊದಲಿಂದ ಕೆಲವೊಂದು ಟ್ರೆಡಿಷನಲ್ ಮೆಥಡ್ ಗಳನ್ನ ಫಾಲೋ ಮಾಡ್ಕೊಂಡು ಬಂದಿರ್ತಾರೆ. ಆ ಮೆಥಡ್ ಗಳನ್ನ ಸೈನ್ಸ್ ಜೊತೆ ಬ್ಲೆಂಡ್ ಮಾಡೋದು.
ನಮಗೆ ಆಧುನಿಕತೆನೂ ಬೇಕು, ಪಾರಂಪರಿಕ ಜ್ಞಾನನೂ ಬೇಕು. ಎರಡನ್ನ ಬ್ಲೆಂಡ್ ಮಾಡೋದು. ಡಿಫೈನ್ ಕ್ಲಿಯರ್ ಇಂಡಿಕೇಟರ್ಸ್ ಅಂಡರ್ ದಿ ಗ್ಲೋಬಲ್ ಗೋಲ್ ಆನ್ ಅಡಾಪ್ಟೇಷನ್. ಏನೇನೋ ಅಡಾಪ್ಟೇಷನ್ ಅಂತ ಹೇಳಿರ್ತೇವೆ, ಆದ್ರೆ ಏನು ಮುಖ್ಯವಾಗಿ ಅಲ್ಲಿ ಮಾಡ್ಲಿಕ್ಕೆ ಹೊರಟಿರೋದು, ಆ ಇಂಡಿಕೇಟರ್ಸ್ ಗಳನ್ನ ಕ್ಲಿಯರ್ ಆಗಿ ಡಿಫೈನ್ ಮಾಡಿರ್ಬೇಕು. ಸಿಂಪಲ್, ಮಲ್ಟಿ ಡೈಮೆನ್ಷನಲ್ ಅಂಡ್ ನಾನ್ ಪ್ಯುನಿಟಿವ್, ಇಷ್ಟು ಅದರ ಪ್ರಮುಖ ಫೀಚರ್ ಗಳಾಗಿರ್ಬೇಕು. ಮತ್ತೆ ಟ್ರ್ಯಾಕ್ ಪ್ರೋಗ್ರೆಸ್ ಫೇರ್ಲಿ, ನಾಟ್ ಪಿನಲೈಸ್ ಕೆಪಾಸಿಟಿ ಗ್ಯಾಪ್ಸ್ ಅಲ್ವಾ. ಪ್ರೋಗ್ರೆಸ್ ಗಳನ್ನ ಫೇರ್ ಆಗಿ ಟ್ರ್ಯಾಕ್ ಮಾಡಬೇಕು. ಟ್ರಸ್ಟ್ ರೀಬಿಲ್ಡ್ ಆಗುವ ಅವಶ್ಯಕತೆ ಸಹ ಇದೆ. ಕ್ಲೈಮೇಟ್ ಡಿಪ್ಲೊಮಸಿ ಆಸ್ ಟ್ರಸ್ಟ್ ಡೆಫಿಸಿಟ್. ಈ ಕ್ಲೈಮೇಟ್ ಡಿಪ್ಲೊಮಸಿ ಅಂತಂದ್ರೆ ಬೇರೆ ಬೇರೆ ದೇಶಗಳು ಕ್ಲೈಮೇಟ್ ಕಾರಣ ಇಟ್ಕೊಂಡು ಒಂದಾಗುತ್ತೆ, ದೂರ ಆಗುತ್ತೆ, ಮತ್ತೆ ಟ್ರಸ್ಟ್ ಇರೋದಿಲ್ಲ. ಫಿನಾನ್ಸ್ ಕೊಡ್ತೇವೆ ಅಂತ ಹೇಳ್ತಾರೆ, ಕೊಡೋದಿಲ್ಲ. ಪ್ರಾಮಿಸ್ ಮಾಡಿರ್ತಾರೆ, ಅದನ್ನ ಬ್ರೇಕ್ ಮಾಡಿಬಿಡ್ತಾರೆ. ಟಾರ್ಗೆಟ್ ಇಟ್ಕೊಂಡಿರ್ತಾರೆ, ಡೆವಲಪ್ಡ್ ಕಂಟ್ರೀಸ್ಗಳು ಅದರದ್ದು ವೀಕ್ ಆಗಿರುತ್ತೆ. ನೋಡಿ, ಡೆವಲಪ್ಡ್ ನೇಷನ್ಸ್ ಆರ್ ನಾಟ್ ಆನ್ ಟ್ರ್ಯಾಕ್. ಅವರ 2030 NDC ಗೋಲ್ಗಳನ್ನ ಸಾಧಿಸೋ ಕಡೆ ಅವರು ಆ ಹಾದಿಲೇ ಇಲ್ಲ. ಅವರು ಡಿಮ್ಯಾಂಡ್ ನೋಡೋದಾದ್ರೆ ಡೆವಲಪ್ಡ್ ಕಂಟ್ರೀಸ್ ಮಸ್ಟ್ ಏನ್ ಮಾಡ್ಬೇಕಿತ್ತು, ಆಕ್ಚುಲಿ ಫಸ್ಟ್ ಅವರು ಫುಲ್ಫಿಲ್ ಮಾಡಬೇಕು, ಅವರ ಫಿನಾನ್ಸ್ ಪ್ಲೆಜರ್ಸ್ ಗಳನ್ನ ಫುಲ್ಫಿಲ್ ಮಾಡಬೇಕು. ಮತ್ತೆ NDC ಗೆ ಸಂಬಂಧಪಟ್ಟ ಹಾಗೆ 1.5 ಡಿಗ್ರಿ ಸೆಲ್ಸಿಯಸ್ ರಿಲೇಟೆಡ್ ಆಗಿರೋ ಗೋಲ್ ಅನ್ನ ಅದಕ್ಕೆ ಕಮಿಟ್ ಆಗಿರ್ಬೇಕು. ಸ್ಟಾಪ್ ಎಕ್ಸಿಟಿಂಗ್ ಅಂಡ್ ರೀ ಎಂಟರಿಂಗ್ ಅಗ್ರಿಮೆಂಟ್. US ಎಲ್ಲ ಮಾಡುತ್ತಲ್ವಾ, ಮನ್ಸಿಗೆ ಬಂದಾಗ ಅಗ್ರಿಮೆಂಟ್ ಗೆ ಬರೋದು, ಬೇಡ ಅಂತಂದ್ರೆ ಹೊರಗೆ ಬರೋದು, ಆ ತರ ಮಾಡಬಾರ್ದು. ರೀಸ್ಟೋರ್ ಫೇತ್ ಇನ್ ಮಲ್ಟಿಲ್ಯಾಟ್ರಲಿಸಮ್ ಅಲ್ವಾ. ಒಂದೇ ದೇಶ ಹತ್ರ ಏನು ಆಗೋದಿಲ್ಲ, ಬಹುಧ್ರುವೀಯ ವಿಶ್ವ ಅಂತ ಕರಿತೇವೆ ಅಲ್ವಾ. ಒಂದು ದೇಶ ಅನ್ನೋಕ್ಕಿಂತ ನಾವೆಲ್ಲ ಒಂದೇ ವಿಶ್ವ ಅನ್ನುವಂತಹ ಒಂದು ಭಾವನೆ ಬರಬೇಕು. ಡೆಲಿವರಿ ಮಸ್ಟ್ ರೀಪ್ಲೇಸ್ ಡಿಕ್ಲರೇಷನ್. ಡಿಕ್ಲೇರ್ ಮಾಡೋದು ಮಾತ್ರ ಅಲ್ಲ, ಡೆಲಿವರಿ ಬೇಕು. ಆ ಒಂದು ಯೋಜನೆಯನ್ನ ಕಾರ್ಯಗತಗೊಳಿಸುವಂತಹ ಒಂದು ಮನಸ್ಥಿತಿ ಬೇಕು, ಅದನ್ನ ಜಾರಿಗೊಳಿಸಬೇಕು. ಟ್ರಸ್ಟ್ ಇನ್ ದಿ ನ್ಯೂ ಕ್ಲೈಮೇಟ್ ಕರೆನ್ಸಿ. ಹೊಸ ಕ್ಲೈಮೇಟ್ ಕರೆನ್ಸಿ ಇದೇ ಈಗ ಮುಖ್ಯವಾಗಿ ಚಾಲ್ತಿಲಿರೋದು. ಅದರಲ್ಲಿ ಎಲ್ಲರೂ ಟ್ರಸ್ಟ್ ಇಟ್ಕೋಬೇಕಾಗತ್ತೆ. ಇದರಿಂದ ಎಲ್ಲಾ ದೇಶಗಳು ಒಂದಾಗಬಹುದು, ದೂರನೂ ಆಗಬಹುದು. ಫಿನಾನ್ಸ್ ಪ್ರೆಡಿಕ್ಟೇಬಲ್, ಫೇರ್ ಮತ್ತೆ ಅಕ್ಸೆಸಿಬಲ್ ಆಗಿರ್ಬೇಕು ಅಲ್ವಾ. ನೀಡ್ ಫಾರ್ ಕ್ಲೈಮೇಟ್ ಫಿನಾನ್ಸ್ ಕ್ಲಾರಿಟಿ. ಯಾರು ಮುಖ್ಯವಾಗಿ ಕೊಡ್ತಾರೆ, ಎಷ್ಟು ಕೊಡ್ತಾರೆ, ಹಣವನ್ನ ಯಾವಾಗ ಕೊಡ್ತಾರೆ, ಅಕೌಂಟಬಿಲಿಟಿ ಯಾರ್ದು, ಇದ್ರ ಬಗ್ಗೆ ಕ್ಲಾರಿಟಿ ಬೇಕು. ಬಾಕು ಬೆಲೆಮ್ ರೋಡ್ ಮ್ಯಾಪ್ ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಇಯರ್ ಕೇಳ್ತಾರೆ ಇದ್ರ ಬಗ್ಗೆ. ಬಾಕು ಬೆಲೆಮ್ ರೋಡ್ ಮ್ಯಾಪ್ ಬಗ್ಗೆ ಕರೆಕ್ಟ್ ಆಗಿ ತಿಳ್ಕೊಂಡಿರ್ಬೇಕು. 1.3 ಟ್ರಿಲಿಯನ್ ಮಸ್ಟ್ ಡಿಫೈನ್ ಟೈಮ್ ಲೈನ್ಸ್ ಅಂಡ್ ಅಕೌಂಟಬಿಲಿಟಿ. ಇದರಲ್ಲಿ ಟೈಮ್ ಲೈನ್, ಯಾವಾಗ ಬಿಡುಗಡೆ ಮಾಡ್ತೀರಿ ಮತ್ತೆ ಯಾರು ಹೊಣೆಗಾರಿಕೆ ವಹಿಸ್ಕೊಳ್ತೀರಿ ಅನ್ನೋದನ್ನ ಡಿಫೈನ್ ಮಾಡಿರ್ಬೇಕಾಗತ್ತೆ. ದ $300 ಬಿಲಿಯನ್ ಅಡಾಪ್ಟೇಷನ್ ಟಾರ್ಗೆಟ್ ಬೈ 2035 ಇಸ್ ಮೀನಿಂಗ್ಲೆಸ್ ವಿತೌಟ್ ಆಪರೇಷನಲ್ ಕ್ಲಾರಿಟಿ. ಏನೇನೋ ಟಾರ್ಗೆಟ್ ಇಟ್ಕೊಳ್ತೀರಿ, ಆದ್ರೆ ಹೇಗೆ ಅದನ್ನ ಜಾರಿಗೊಳಿಸೋದು, ಹೇಗೆ ಅದನ್ನ ಆಪರೇಟ್ ಮಾಡೋದನ್ನೋ ಕ್ಲಾರಿಟಿನೇ ಇಲ್ಲ. 2035 ಒಳಗಡೆ $300 ಬಿಲಿಯನ್ ನಷ್ಟು ಅಡಾಪ್ಟೇಷನ್ ಟಾರ್ಗೆಟ್ ಇಟ್ಕೊಂಡಿದ್ದಾರೆ, ಆದ್ರೆ ಆಪರೇಷನ್ ಅದನ್ನ ಹೇಗೆ ಜಾರಿಗೆ ತರೋದು, ಕಾರ್ಯಗತಗೊಳಿಸೋದು ಅನ್ನೋದೇ ಗೊತ್ತಿಲ್ಲ. ಸೌತ್ ಏಷ್ಯಾದ ಡಿಮ್ಯಾಂಡ್ ಏನಂತಂದ್ರೆ ಅಡಾಪ್ಟೇಷನ್ ಫಿನಾನ್ಸ್ ಗಳನ್ನ ಟ್ರಿಪಲ್ ಮಾಡಿ, 3 ಪಟ್ಟು ಜಾಸ್ತಿ ಕೊಡಿ. ರೀಜನಲ್ ಅಲೋಕೇಶನ್, ಮುಖ್ಯವಾಗಿ ಗ್ರೀನ್ ಕ್ಲೈಮೇಟ್ ಫಂಡ್ ಇದೆ, ಲಾಸ್ ಅಂಡ್ ಡ್ಯಾಮೇಜ್ ಫಂಡ್ ಇರುತ್ತೆ, ಅಡಾಪ್ಟೇಷನ್ ಫಂಡ್ ಇರುತ್ತೆ, ಇದನ್ನ ಜಾಸ್ತಿ ಅಲೋಕೇಟ್ ಮಾಡಿ. ಮತ್ತೆ ಲಾಂಚ್ ಸೌತ್ ಏಷ್ಯನ್ ರೆಸಿಲಿಯನ್ಸ್ ಫಿನಾನ್ಸ್ ಫೆಸಿಲಿಟಿ. ಇದಕ್ಕೋಸ್ಕರನೇ ಒಂದು ಫಿನಾನ್ಸ್ ಫೆಸಿಲಿಟಿಯನ್ನ ತಯಾರು ಮಾಡೋದು, ಲಾಂಚ್ ಮಾಡೋದು. ಅದ್ರ ಮೂಲಕ ಮೊಬಿಲೈಸ್ ಇನೋವೇಟಿವ್ ಫಿನಾನ್ಸ್, ಗ್ರೀನ್ ಬಾಂಡ್ಸ್ ಇರಬಹುದು, ನೇಚರ್ ಬೇಸ್ಡ್ ಸೊಲ್ಯೂಷನ್ ಇರಬಹುದು, ಅಂತ ಟೂಲ್ಸ್ ಗಳನ್ನ ಯೂಸ್ ಮಾಡ್ಕೋಬೇಕಾಗುತ್ತೆ. ಫಿನಾನ್ಸ್ ಹೇಗಿರ್ಬೇಕು, ಪ್ರೆಡಿಕ್ಟೇಬಲ್ ಇರಬೇಕು, ನಾನ್ ಡೆಟ್ ಇಂಡ್ಯೂಸಿಂಗ್ ಆಗಿರ್ಬೇಕು, ರೀಜನಲಿ ಆಕ್ಸೆಸಿಬಲ್ ಆಗಿರ್ಬೇಕು. ಇಷ್ಟಿದ್ದಾಗ ಮಾತ್ರ ಒಳ್ಳೆ ರೀತಿಯಲ್ಲಿ ಮುಂದುವರ್ಸ್ಕೊಂಡು ಹೋಗಬಹುದು. ಇದ್ರ ಜೊತೆ ನಾನ್ ಸ್ಟೇಟ್ ಆಕ್ಟರ್ಸ್ ಗಳಿರ್ತಾರೆ. ಗವರ್ಮೆಂಟ್ ಅಲೋನ್ ಕೆನಾಟ್ ಡೆಲಿವರ್ ಕ್ಲೈಮೇಟ್ ಟ್ರಾನ್ಸ್ಫಾರ್ಮೇಶನ್. ಸರ್ಕಾರನಿಗೆಲ್ಲ ಮಾಡುತ್ತೆ ಅಂತ ಕೂತ್ಕೊಂಡ್ರೆ ಆಗೋದಿಲ್ಲ. ಲೋಕಲ್ ಬಾಡೀಸ್ಗಳು, ಬಿಸ್ನೆಸ್, ಸಿವಿಲ್ ಸೊಸೈಟಿ, ಯೂತ್, ಅಕಾಡೆಮಿಯಾ ಇವರೆಲ್ಲ ತಮ್ಮ ತಮ್ಮ ಪಾತ್ರವನ್ನು ಸರಿಯಾಗಿ ನಿರ್ವಹಿಸಬೇಕಾಗತ್ತೆ. ಪ್ರೈವೇಟ್ ಸೆಕ್ಟರ್ನವರು ಫಿನಾನ್ಸ್ ಮೊಬಿಲೈಸ್ ಮಾಡೋದು, ಗ್ರೀನ್ ಸೆಕ್ಟರ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು, ಪರಿಸರ ಸ್ನೇಹಿ ವಿಧಾನದಲ್ಲಿ ಹೂಡಿಕೆ ಮಾಡೋದು, ಸಿವಿಲ್ ಸೊಸೈಟಿಗೆ ಸಂಬಂಧಪಟ್ಟ ಹಾಗೆ ಇಂಡಿಪೆಂಡೆಂಟ್ ಆಗಿ ಮಾನಿಟರ್ ಮಾಡೋದು, ಅಕೌಂಟಬಿಲಿಟಿ ತೆಗೆದುಕೊಳ್ಳೋದು, ಯೂತ್ ಇನೋವೇಷನ್ ಕಡೆ, ಆಕ್ಟಿವಿಸಂ ಕಡೆ, ಇಂಟರ್ ಜನರೇಷನಲ್ ಇಕ್ವಿಟಿ ಕಡೆ ಜಾಸ್ತಿ ಫೋಕಸ್ ಮಾಡಬೇಕು. ಅಕಾಡೆಮಿಯಾದಲ್ಲಿ ರೀಜನಲ್ ನಾಲೆಜ್ ಶೇರ್ ಮಾಡೋದು. ಸಬ್ ನ್ಯಾಷನಲ್ ಗೌರ್ಮೆಂಟ್ ಗಳು ಏನ್ ಮಾಡಬೇಕು, ಲೋಕಲ್ ಕ್ಲೈಮೇಟ್ ಆಕ್ಷನ್ ಅನ್ನ ಇಂಪ್ಲಿಮೆಂಟ್ ಮಾಡಬೇಕು. ಹಾಗಾಗಿ ಒಂದೇ ಸೆಕ್ಟರ್ ಇದನ್ನ ಮಾಡ್ಲಿಕ್ಕೆ ಆಗುತ್ತೆ ಅಂತಲ್ಲ, ಮಲ್ಟಿ ಲೆವೆಲ್ ಕ್ಲೈಮೇಟ್ ಗವರ್ನೆನ್ಸ್ ಅವಶ್ಯಕತೆ ಇದೆ. ಅದನ್ನ ಬಿಲ್ಡ್ ಮಾಡಬೇಕು. ರೂಟೆಡ್ ಇನ್ ಪಾರ್ಟಿಸಿಪೇಷನ್ ಅಂಡ್ ಅಕೌಂಟಬಿಲಿಟಿ ಅಲ್ವಾ. ಪಾರ್ಟಿಸಿಪೇಷನ್ ಬೇಕು, ಜನರ ಭಾಗವಹಿಸುವಿಕೆ ಬಹಳ ಇಂಪಾರ್ಟೆಂಟ್, ಹೊಣೆಗಾರಿಕೆ ಸಹ ಇಂಪಾರ್ಟೆಂಟ್. ಟೆಕ್ನಾಲಜಿ ಮತ್ತೆ ಇನೋವೇಷನ್ ಗೆ ಸಂಬಂಧಪಟ್ಟ ಹಾಗೆ ಸೌತ್ ಏಷ್ಯಾ ರಿಮೇನ್ಸ್ ಕಟ್ ಆಫ್ ಫ್ರಮ್ ಗ್ಲೋಬಲ್ ಟೆಕ್ನಾಲಜಿ ಫ್ಲೋ. ಯಾವ ತರ ಜಗತ್ತು ಮುಂದುವರಿತಾ ಇದೆ, ಆ ಒಂದು ಟೆಕ್ನಾಲಜಿ ಫ್ಲೋ ಅಲ್ಲಿ ಇನ್ನು ಸೌತ್ ಏಷ್ಯಾ ಇಲ್ಲ. ಮೋಸ್ಟ್ ಗ್ಲೋಬಲ್ ಇನಿಷಿಯೇಟಿವ್ಸ್ ಆರ್ ನಾರ್ತ್ ಸೆಂಟ್ರಿಕ್.
ಅಲ್ವಾ. ನಾರ್ತನ್ ಕಂಟ್ರೀಸ್ಗಳು ಜಾಸ್ತಿ ಅದರ ಮೇಲೆ ಫೋಕಸ್ ಮಾಡ್ತಾ ಇರುತ್ತೆ. ಓನ್ಲಿ 1 in 3 ಫೋಕಸ್ ಆನ್ ಏಷ್ಯಾ ಆಫ್ರಿಕಾ. 3 ಒಂದು ಇನಿಷಿಯೇಟಿವ್ಗಳಿದೆ ಅಂತಂದ್ರೆ ಅದರಲ್ಲಿ ಒಂದನ್ನ ಮಾತ್ರ ಏಷ್ಯಾ ಅಥವಾ ಆಫ್ರಿಕಾ ಕಡೆ ಅಲ್ಲಿ ಇಂಪ್ಲಿಮೆಂಟ್ ಮಾಡೋದು, ಅದರ ಕಡೆ ಅಲ್ಲಿ ಜಾರಿಗೊಳಿಸೋದನ್ನ ಆಗ್ತಾ ಇದೆ. ಏನ್ ಬೇಕಾ ಹಾಗಾದ್ರೆ? ಕ್ಲೀನ್ ಟೆಕ್ನಾಲಜಿ, ಅದರಲ್ಲೂ AI, ಬಿಗ್ ಡೇಟಾ, ರಿಮೋಟ್ ಸೆನ್ಸಿಂಗು, ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್, ಇದಕ್ಕೆಲ್ಲ ಆಕ್ಸೆಸ್ ಬೇಕು. ಮತ್ತೆ ಫಿನಾನ್ಸ್ ಟೂಲ್ಗಳನ್ನ ಬ್ಲೆಂಡ್ ಮಾಡಬೇಕು. ಡೆಪ್ತ್ ಫಾರ್ ನೇಚರ್ ಸ್ವಾಪ್ಸ್, ಕಾರ್ಬನ್ ಮಾರ್ಕೆಟ್, ಗ್ರೀನ್ ಬಾಂಡ್ಸ್ಗಳು, ಎಕನಾಮಿಲಿ ಡೀಟೇಲ್ ಆಗಿ ನೋಡ್ತೀರಿ ನೀವು ಇದನ್ನೆಲ್ಲ ಮುಖ್ಯವಾಗಿ ಟೂಲ್ಗಳನ್ನ ಯೂಸ್ ಮಾಡ್ಕೋಬೇಕಾಗುತ್ತೆ. ಬಿಲ್ಡ್ ಡೇಟಾ ಕೋಆಪರೇಷನ್ ಫ್ರೇಮ್ವರ್ಕ್ಸ್, AI ಮತ್ತೆ ಬ್ಲಾಕ್ ಚೈನ್ ಯೂಸ್ ಮಾಡಿ ಫ್ರೇಮ್ವರ್ಕ್ ರೆಡಿ ಮಾಡೋದು, ಅದರಿಂದ ಟ್ರಾನ್ಸ್ಪರೆನ್ಸಿಯನ್ನ ಇಂಪ್ರೂವ್ ಮಾಡ್ಕೊಳ್ಳೋದು. ಕಂಬೈನ್ ಫಿನಾನ್ಸ್ ಟೆಕ್ ಇನೋವೇಷನ್, ನಮಗೆ ಫಿನಾನ್ಸ್ ಸಹ ಬೇಕಾಗಿರುತ್ತೆ, ಟೆಕ್ನಾಲಜಿ ಸಹ ಬೇಕು, ಅದ್ರ ಜೊತೆ ಇನೋವೇಷನ್ ಸಹ ಆಗ್ಬೇಕು. ಇದೆಲ್ಲ ಇದ್ದಾಗ ಮಾತ್ರ ಸ್ಕೇಲೆಬಲ್ ಕ್ಲೈಮೇಟ್ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ಆ ಒಂದು ಗುರಿಯನ್ನ ಇಟ್ಕೊಂಡು ನಾವು ಮುಂದೆ ಹೋಗ್ಬೇಕು. ಹಾಗಾದ್ರೆ ಸೌತ್ ಏಷ್ಯಾದ ಕಲೆಕ್ಟಿವ್ ಮೆಸೇಜ್ ಏನು COP30ಗೆ? ಟೈಮ್ ಫಾರ್ ಪ್ರಾಮಿಸಸ್ ಇಸ್ ಓವರ್, ಡೆಲಿವರಿ ಇಸ್ ದಿ ಓನ್ಲಿ ಕರೆನ್ಸಿ ಆಫ್ ಟ್ರಸ್ಟ್. ನಿಮ್ಮನ್ನ ನಂಬೇಕು ಅಂತಂದ್ರೆ ಮೊದಲು ಹೇಳಿರೋದನ್ನ ಮಾಡಿ. ಮತ್ತೆ ಪ್ರಾಮಿಸ್ ಕೊಡೋದ್ರಿಂದ ಏನು ಯೂಸ್ ಇಲ್ಲ. ಅಂಡ್ ದಿ ಡೆಲಿವರಿ ಮಸ್ಟ್ ರೆಸ್ಟ್ ಆನ್ 3 ಮ್ಯೂಚುವಲ್ಸ್. ಮ್ಯೂಚುವಲ್ ಕ್ಲಾರಿಟಿ ಬೇಕು ಅಂತಂದ್ರೆ ರೆಸ್ಪಾನ್ಸಿಬಿಲಿಟಿಗಳು, ಟೈಮ್ಲೆಸ್ಗಳು ಕ್ಲಿಯರ್ ಆಗಿರಬೇಕು. ಕೋಆಪರೇಷನ್ ಬೇಕು ಅಲ್ವಾ. ರೀಜನಲ್ ಮತ್ತೆ ಗ್ಲೋಬಲ್ ಲೆವೆಲ್ ಅಲ್ಲಿ ಆಕ್ಷನ್ ತೆಗೆದುಕೊಳ್ಳಿಕ್ಕೆ ಕಲೆಕ್ಟಿವ್ ಕೋಆಪರೇಷನ್ ಬೇಕಾಗುತ್ತೆ. ಇಂಪ್ಲಿಮೆಂಟ್ ಮಾಡಲಿಕ್ಕೆ ಕಮಿಟೀಸ್ಗಳು ಬರೀ ಫಾರ್ಮ್ ಆದ್ರೆ ಸಾಕಾಗೋದಿಲ್ಲ, ರಿಸಲ್ಟ್ ಅನ್ನ ಡೆಲಿವರಿ ಮಾಡಬೇಕು, ಅದನ್ನ ಸಾಧಿಸಿ ತೋರಿಸಬೇಕು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟು ಮುಖ್ಯವಾದ ವಿಚಾರಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಇದು ಪಾಂಚಜನ್ಯ IAS.